ಈ ಶತಮಾನದಲ್ಲಿ ಪ್ರಪಂಚ, ಭೂಮಿ, ಆಕಾಶ ಮತ್ತು ಪಾತಾಳ ಅಲ್ಲಿ ಯಾರ್ಯಾರು ಇದ್ದರೆ ಇವರೆಲ್ಲರೂ ಒಟ್ಟಾರಾಗಿ ಕಂಡ ಅತೀ ಬುದ್ಧಿವಂತ ಅವರೆಲ್ಲರೂ ಇವರೆಲ್ಲರೂ ಓಕೆ ಅತೀ ಬುದ್ಧಿವಂತ ಹೊಣೆಗೇಡಿ ಕಮಲಾಸ್. ಆ ವ್ಯಕ್ತಿಯ ಕತೆ ಮುಗೀತಿಲ್ಲ. ಬಿಕಾಸ್ ಕೊಬ್ಬು ದಿಮಾಕು ಅಷ್ಟೇನೇನಿಲ್ಲ ಅದರಲ್ಲಿ. ಅಲ್ಲ ಈಗೂ ಬೇಕಾ ಅಂತ ಬನ್ರಿ ಇಂಥವ್ರನ್ನ ಕಂಡು ಕೇಳಿದ್ದೀವಿ, ನಾವು ನೋಡಿದ್ದೀವಿ ಇಂಥ ಆಟಗಳನ್ನು. ಸರಿ, ಚೆನ್ನೈನಲ್ಲಿ ಮಾತಾಡಿ ನಾನು ತಪ್ಪು ಮಾಡಿದ್ರಷ್ಟೇ ಕ್ಷಮೆ ಕೇಳುತ್ತೀನಿ. ಹೀಗಾಗಿ ಕ್ಷಮೆ ಕೇಳುವ ಮಾತಿಲ್ಲ. ಏಯ್ ಸುಮ್ಮನೆ ಕುತ್ಗಳ ಯಾಕೆ ಕಟ್ಟಿದ್ದೀವಿ ನಾವು ಏನು ಬೇಕು, ಯಾವನಾರಬ್ಬ ಯಾವನೇ ನೀನು, ಇವನನ್ನು ಯಾಕ್ರಿ ಹೋಗಿ ಕ್ಷಮೆ ಕೇಳ್ತಾ ಇದ್ದೀರಿ ಎಲ್ಲರೂ? ನಿಮ್ಗೆ ಅಸಹ್ಯ ಆಗಲ್ವಾ ಎಲ್ಲರಿಗೂ? ಕರ್ನಾಟಕದವ್ರಿಗೆ ಕ್ಷಮೆ ಕೇಳಬೇಕು, ಕ್ಷಮೆ ಯಾಕ್ರಿ ಕೇಳ್ತಿದ್ದೀರಿ ಅವನನ್ನ? ಬೇಕಿದ್ರೆ ಅವ್ನು ಕೇಳಲಿ, ಯಾವ ತೋಲಾಂಡಿ ರಾಯ ಅವನು, ಬಾಯ್ಕಾಟ್ ಮಾಡಿ ಅವ್ನಿಗೆ ಕರ್ನಾಟಕದೊಳಗೆ ಬಂದಾಗ ಮೊಟ್ಟೆ ಎಲ್ಲಿದೆ ಅಂತ ಕೈಲಿ ಹಿಡ್ಕೊಂಡು ನಿಂತ್ಕೊಳ್ರಿ. ಸುಮ್ಮನೆ ಅವನನ್ನು ಕೇಳ್ತಾರಂತೆ. ಕ್ಷಮೆ ಕೇಳು ಕ್ಷಮೆ ಕೇಳು ಕ್ಷಮೆ ಕೇಳು ಅಂದ್ಕೊಂಡು ಏಯ್ ಭಾರತ್ ತೋರಿಸ್ತೀವಿ, ನಿನಗೆ ಬಂದಾಗ ತೋರಿಸ್ಕೊತೀವಿ, ಹೋಗ ಅದೇನು ಮಾಡ್ತೀವಿ ಮಾಡ್ಕಾಗಂತನ್ಬೇಕು ಅನ್ನೋದು ಬಿಟ್ಬಿಟ್ರು. ಕ್ಷಮೆ ಕೇಳೋ ಕೇಳಿ ಕ್ಷಮೆ ಕೇಳಿ. ಹತ್ತು ಕರೆದು ಗೋಲಾಡ್ಬಿಟ್ಟು ಕಾಲಿಗೆ ಪಾದ ಪೂಜೆ ಮಾಡ್ಬಿಟ್ಟು ನೀರು ಕುಡೀರಿ ಎಲ್ಲರೂ. ಅವನೇನು ರೀ ಕ್ಷಮೆ ಕೇಳೋದು? ಕ್ಷಮೆ ಕೇಳಿಸ್ತಾರಂತೆ. ಇದು ಹೀಗಾಗಿ ಕ್ಷಮೆ ಕೇಳುವ ಮಾತಿಲ್ಲದೆ ಯಾವನು ಕೇಳ್ದನು ಹೋಗಲೇ ಅನ್ಬೇಕು ಅವನಿಗೆ ಕ್ಷಮೆ ಕೇಳೋದನ್ನು. ನಿನ್ನೇ ಅವನು ಕೇಳಿದವನು ಬೇಕಾದ್ರೆ ಕೇಳು, ಸಾಕಾದ್ರೆ ಸಾಯಿ, ಹೋಗು, ನಮಗೇನು ಹೋಗ್ಬೇಕು? ರಾಜ್ಯದ ಜನ ನಿನ್ನನ್ನು ನಾಯಿನರಿಗಿಂತ ಕೆಟ್ಟದಾಗ ನಡೆಸ್ಕೊಂಡಿದ್ದಾರಲ್ಲಿ ತಮಿಳ್ನಾಡು. ಇಲ್ಲಿ ಬಂದು ನಮಗೆ ಬಂದು ಬುರುಡಾಗ್ಬಿಡ್ತಾರೆ. ಹಿಂದೆಯೂ ನನಗೆ ಬೆದರಿಕೆ ಬಂದಿತ್ತು. ನಿನಗೆ ಬೆದರಿಕೆ? ಯಾವನವನು ಹಾಕಿದ್ರು? ಬೆದರಿಕೆ ಹಾಕಿದವ್ರು ಇವ್ರಿಗೆ ಹುಡುಗಾಟ ಆಡ್ತಾ ಇದ್ದೀರಾ ನೀವು? ಮೂಲ ತಮಿಳ್ರವರು, ಅವ್ರಿಗೆ ಬೆದರಿಕೆ ಹಾಕಕ್ಕೆ 3 ಕುಟುಂಬ ನಡೆಸಿರೋರು ಅವ್ರ ಜೀವಿತ ಅವಧಿನಲ್ಲಿ. ಇಂಥವ್ರಿಗೆ ಬೆದರಿಕೆ ಇವ್ರಿಗೆ ನಿಮಗೆ ಬೆದರಿಕೆ ಹಾಕ್ತಾರ? 3 ಫ್ಯಾಮಿಲಿ ಮೇಂಟೈನ್ ಮಾಡಿದವ್ರು ನೀವು, ನಿಮಗೆ ಬೆದರಿಕೆ ಹಾಕಕ್ಕಾಗತ್ತಾ? ಏನು ಧೈರ್ಯ, ಏನು ಶಕ್ತಿ ಇದೆ ನಿಮಗೆ? 3 ಫ್ಯಾಮಿಲಿ ತಮಾಷಿನ ನಂಬುದವ್ರನ್ನ ಕೈ ಬಿಟ್ಬಿಟ್ಟು ಮುಂದಕ್ಕೆ ಹೋಗಿರೋ ಜೀವನದಲ್ಲಿರೋ ಗಿರಾಕಿ ಬಂದು ಪ್ರೀತಿ ವಿಷಯ ಮಾತಾಡ್ತಾನಂತೆ. ಮೊದಲ ಪ್ರೀತಿಯ ಕಥೆಯಲ್ಲಿ ಕುಟುಂಬದಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ರು ಅನ್ನೋದು ನಾವು ಕೇಳ್ಕೊಂಬರ ಕೇಳಿ. ಪ್ರೀತಿ ಅಂತೆ, ಪ್ರೀತಿ. ಯಾವ ಪ್ರೀತಿ, ಯಾವ ನ್ಯಾಯ? ಅವತ್ತು ಕುಟುಂಬದ ಒಳಗಡೆ ನ್ಯಾಯ ಮಾತಾಡಿದ್ರಲ್ಲ, ಜ್ಞಾಪಿಸ್ಕೊಪ್ಪ ನ್ಯಾಯನ. ಅವತ್ತು ಬುರುಡೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ 1000 ಕೇಳ್ತೀವಿ. ಆಮೇಲೆ ಇದು ಈ ಮಧ್ಯದಲ್ಲಿ ಕನ್ನಡಿಗರು ಕ್ಷಮೆ ಕೇಳಲ್ಲ ಅದಕ್ಕೆ ಕಮಲ ಹಾಸನ್ ಸಿನಿಮಾ ರಿಲೀಸ್ ಮಾಡಿದ್ರೆ ಚಿತ್ರಮಂದಿರ ಧ್ವಂಸ ಮಾಡಿಬಿಡ್ತೀವಿ, ಬೆಂಕಿ ಹಾಕ್ಬಿಡ್ತೀವಿ ಅಂತ. ಇವ್ರು ಯಾರು ಇವರು? ಸುಮ್ಮನಿರಕ್ಕಾಗಲ್ವಾ? ಸುಮ್ಮನಿರಕ್ಕಾಗಲ್ವಾ ನಿಮಗೂ? ಯಾಕೆ ಅದೆಲ್ಲ ಹೇಳಬೇಕು? ಪ್ರೀತಿಯಿಂದ ಚಿತ್ರಮಂದಿರದ ಮಾಲೀಕರುಗಳಿಗೆ ಫೋನ್ ಮಾಡಿರಿ. ಇವೆಲ್ಲ ಹೇಳ್ತಾರೇನ್ರಿ? ಫೋನ್ ಮಾಡಿ ಸರ್, ಫೋನ್ ಮಾಡಿ. ನೋಡಪ್ಪ, ಈ ಫಿಲಮ್ 1ರಿಂದ ನೀನು ಮನೆ ಕಟ್ಟಬೇಕಾಗಿಲ್ಲಪ್ಪ. ಹೌದು. ಈ ಫಿಲಮ್ 1ರಿಂದ ನಿನ್ನ ಜೀವನ ನಡಿಬೇಕಾಗಿಲ್ಲಪ್ಪ, ನಿನ್ನ ಹೆಂಡತಿ ಮಕ್ಕಳಿಗೆ ಊಟ ಹಾಕ್ಬೇಕಾಗಿಲ್ಲಪ್ಪ. ಆಮೇಲೆ ಸುಮ್ಮನೆ ಯಾಕಪ್ಪ ಸಮಸ್ಯೆ ಮೈ ಮೇಲೆ ಹೇಳ್ಕೋಬೇಕು? ಇದೊಂದು ಫಿಲಮ್ ಬಿಟ್ಬಿಡಪ್ಪ ಅಂತ ಹೇಳಿಬಿಟ್ರೆ ಆಯ್ತಪ್ಪ ಪ್ರೀತಿಯಿಂದ. ಪ್ರೀತಿ ಅಂದರೆ ಏನೋ ಗೊತ್ತಿದೆ ಅವ್ರಿಗೆ ಅಷ್ಟೇ. ಯಾಕೆ ಅನೌನ್ಸ್ಮೆಂಟ್ಗಳ್ರಿ? ಸುಮ್ಮನೆ ಇರಲ್ರಪ್ಪ ನೀವು. ಎಲ್ಲ ಫೋನ್ ನಂಬರ್ ತಗೊಳ್ಳಿ, ಒಬ್ಬೊಬ್ರಿಗೆ ಫೋನ್ ಮಾಡಿ ಹೇಳಿ, ನೋಡಪ್ಪ ಇವತ್ತೇನೋ ನೀನು ಹೆಚ್ಚು ಕಡಿಮೆ ಮಾಡಿಕೊಂಡು ನನಗೆ ಆ ಕಡೆ ಪ್ರೀತಿ ಇದೆ ಅಂತ ನೀವು ಮಾಡಿಬಿಡ್ಬೋದಪ್ಪ, ಆಮೇಲೂ ನೀ ಇಲ್ಲೇ ಬದುಕಬೇಕಪ್ಪ, ನಾವು ಪ್ರೀತಿ ತೋರಿಸ್ತೀವಿ ಅಂತ ಅವ್ರಿಗೆ ಹೇಳಿಬಿಟ್ರೆ ಆಯ್ತಪ್ಪ. ಎಸ್, ಅಷ್ಟೇ, ಮುಗಿದೋಯ್ತಪ್ಪ. ಅದಕ್ಕೆ ಯಾಕಪ್ಪ ಹಂಗೆ ಸುಟ್ಟಾಕ್ಬಿಡ್ತೀವಿ, ಬೆಂಕಿ ಹಾಕ್ಬಿಡ್ತೀವಿ, ಸಿಮೆಂಟ್ ಎತ್ತತ್ತೀವಿ ಎಲ್ಲ ಏನು ಬೇಡ. ಫೋನ್ ನಂಬರ್ ಫೋನ್ ಸಾಕು, ತಾವಾಗೆ ಬರ್ತಾ ಇದ್ದಾರೆ. ಏನು ಹೇಳ್ಬೇಡಿ ಬೇರೆ, ಅಷ್ಟು ಹೇಳಿ. ಹೌದು. ಆಮೇಲೆ ದಿಮಾಕ್ ತೋರಿಸಿ ಯಾವನಾದ್ರೂ ಅದನ್ನು ಮುಂದುವರಿಸ್ಕೊಂಡು ಹೋದರೆ ರಾಜ್ಯದಲ್ಲಿ ಅವನು ಇಲ್ಲಿ ಇರಬೇಕಲ್ಲ. ಅದೊಂದೇ ಫಿಲಮ್ ಅಲ್ಲವಲ್ಲ, ನೋಡೋಣ. ಎಸ್, ಸರಿ. ಇನ್ನು ಶಿವಣ್ಣ ಕ್ಷಮೆ ಕೇಳಿಸ್ಲಿ. ದೊಡ್ಡ ಮನೆ ಯಾರು ಕ್ಷಮೆ ಕೇಳಿಸ್ಬೇಕು? ಶಿವಣ್ಣ ಯಾರದ್ದು? ಕಮಲ್ ಹಾಸನ್ ಕಡೆ. ಫಸ್ಟ್ ಆಫ್ ಆಲ್ ಅವ್ರು ಹೇಳಿರೋದೇ ತಪ್ಪು ಅಂತ ಹೇಳಿಲ್ಲ ಅವ್ರು ಇನ್ನೂ. ಹೌದು, ಅದನ್ನೇ ಹೇಳಿಲ್ಲ ಅವರು. ಅಭಿಮಾನ ಇನ್ನು ಕ್ಷಮೆ ಕೇಳೋದವರು ಕೇಳಿಸೋದು ಒಂದು. ಎರಡನೇದು, ಕಮಲ್ ಹಾಸನ್ ಬಂದ್ಬಿಟ್ಟು ಶಿವರಾಜ್ ಕುಮಾರ್ ಮಾತು ಕೇಳ್ಬಿಟ್ಟು ಕ್ಷಮೆ ಕೇಳ್ಬಿಡ್ತಾರೆ. ಸುಮ್ಮನೆ ರೀ, ಶಿವರಾಜ್ ಕುಮಾರ್ ಪಾಪ ಅಷ್ಟು ದೊಡ್ಡವ್ರಲ್ರಿ ಕಮಲ್ ಹಾಸನ್ ಮುಂದೆ, ಭಾಳ ಸಣ್ಣವರು, ಅದಕ್ಕೆ ಅವ್ರು ಸುಮ್ಮನಿರೋದು. ಅಲ್ಲಿ ಏನು ಹೇಳಲೇ ಇಲ್ಲ. ದೊಡ್ಡವ್ರ ಮುಂದೆ ನಾನು ಯಾಕಪ್ಪ ಸಣ್ಣವನು ಅನ್ಕೊಂಡು ಸುಮ್ಮನಿದ್ದಾರೆ ಪಾಪ.
ಏನು ರಿಯಾಕ್ಟ್ ಮಾಡಿಲ್ಲ? ಏನಕ್ಕೆ ಈಗಲೂ ಹೇಳ್ತೀನಿ, ಯು ಕ್ಯಾನ್ ನಾಟ್ ಎಸ್ಕೇಪ್. ನಿಮ್ಮ ಭಾವನೆ 1000 ಇರ್ಬೋದು. ಭಾಷೆ ವಿಚಾರದಲ್ಲಿ ಭಾಷೆ ವಿಚಾರದಲ್ಲಿ ಈಗಿರೋದು 3 ಪದ. ಹೌದು, ಈ ವ್ಯಕ್ತಿ ತಪ್ಪು. ತಂದೆ ರೀತಿಯಲ್ಲಿ ಗಟ್ಟಿತರನೇ ಬರಲಿಲ್ಲ. ಅದು ಬೇರೆ ವಿಚಾರ, ಅದು ಆಮೇಲಿನ ಚರ್ಚೆ. ಸದ್ಯಕ್ಕೆ ಅಷ್ಟೇ ಇರೋದು. ಅದಕ್ಕೆ ಪೋಣಿಸಕ್ಕೆ, ತುಪ್ಪ ಸವರಕ್ಕೆ, ತಿಪ್ಪೆ ಸಾರ್ಸಕ್ಕೆ ಟ್ರೈ ಮಾಡಬೇಡಿ ಯಾರುವೆ. ಸೊ ದಿಮಾಕು ಮತ್ತು ಕೊಬ್ಬಲ್ಲಿ ಮೆರಿತಾ ಇರುವಂತಹ ಕಚಡ ಪ್ರೀತಿಯಿಂದ ಹೇಳಿದ್ದಪ್ಪ, ಬೇಜಾರು ಮಾಡ್ಕೋಬೇಡಿ ಯಾರುವೆ. ಕಮಲ್ ಹಾಸನ್ ಕಂತ್ರಿ ಮತ್ತು ಕೋತಿ ಕಮಂಗಿ ಇದಾನಲ್ಲ, ಪ್ರೀತಿಯಿಂದ, ಕೋಪದಿಂದ, ಅಂದರೆ ಕೋಪ ಅಲ್ಲ, ಅದೇನು ನನ್ನ ಸುಮ್ಮನೆ ಪ್ರೀತಿಯಿಂದ ಹೇಳ್ತಾ ಇರೋದು. ಹೌದಲ್ಲ, ಅವ್ರು ಪ್ರೀತಿಯಿಂದ ನಮ್ಗೆ ಮೇಳಿದಾರಲ್ವ. ಹೌದು, ಈಗ ನಾವು ಪ್ರೀತಿಯಿಂದ ಹೇಳ್ತಾ ಇದ್ದೀವಿ. ಇಲ್ಲಿ ಬಂದಾಗ ಕ್ಯಾಕರ್ಸ್ ಹೋಗಿಬೇಕು ಅಂತ ನನಗೆ ಭಾಳ ಆಸೆ ಆಗ್ತಾ ಇದೆ, ಪ್ರೀತಿಯಿಂದ ಅಂತ ಹೇಳೋದು. ಹಾಗಾಗಿ ಅದಿದ್ದಾಗ ಶಿವರಾಜ್ ಕುಮಾರ್ ಅಂತವರು ನಿಮ್ಮ ಪ್ರೀತಿ ಎಲ್ಲಿದೆ ಅನ್ನೋದನ್ನು ತೋರಿಸಲೇಬೇಕು. ಯು ಹ್ಯಾವ್ ನೋ ಆಪ್ಷನ್ ನನ್ನ ಪ್ರಕಾರದಲ್ಲಿ. ಒಂದು ವೇಳೆ ನನಗೆ ಆಪ್ಷನ್ ಇದೆ ಅಂತ ನೀವು ಪರಿಭಾವಿಸೋದಾದರೆ ನಿಮ್ಮ ಆಯ್ಕೆ ನಿಮಗಿದೆ. ನೀವು ನನ್ನ ಅದನ್ನು ತಪ್ಪು ಅಂತ ಹೇಳೋದೇ ಇಲ್ಲ, ತಗೊಳ್ಳಿ ಆಯ್ಕೆನ. ಮತ್ತು ಈ ದಿಮಾಕು ಮತ್ತು ಕೊಬ್ಬಿನ ಗೂಳಿ ಏನಿದೆ ಇದು ತಮಿಳ್ನಾಡಲ್ಲಿ, ಅಲ್ಲಿಂದ ಇಲ್ಲಿಗೆ ಬಂದಾಗ ಏನು ಪಾಠ ಕಲಿಸ್ಬೇಕೋ ಅದು ಕಲಿಸ್ಬೇಕು ಆ ಕೊಬ್ಬಿಗೆ. ಹಾಗೆ ಈ ಕೊಬ್ಬಿನ ಗೂಳಿಗೆ ಬೆಂಬಲವನ್ನು ಪ್ರತ್ಯಕ್ಷ ಪರೋಕ್ಷವಾಗಿ ತೋರುವ ಎಲ್ಲರಿಗೂ ಕರ್ನಾಟಕದಲ್ಲಿ ನಾಡದ್ರೋಹಿಯ ಪಟ್ಟವನ್ನು ಕಟ್ಟಲೇಬೇಕು. ಎಸ್, It's a democratic country, and I believe in law and justice, and I believe always love will triumph. And my love. ಕ್ಷಮಾಪಣೆ ಕೇಳಿಲ್ಲ ಅಂದರೆ ನಾವು ನಮ್ಮ ಕನ್ನಡ ಪರ ಸಂಘಟನೆಗಳ ಜೊತೆಗೇ ನಾವು ಸಪೋರ್ಟ್ ಮಾಡ್ತೀವಿ, ಅವ್ರ ಜೊತೆಗೆ ನಾವು ಇರ್ತೀವಿ. ವಿತರಕರು ಆಗ್ಬೋದು, ನಮ್ಮ ಎಕ್ಸಿಬಿಟರ್ಸ್ ಆಗ್ಬೋದು, ಇಲ್ಲಿ ನಮ್ಮಲ್ಲಿ ಗಲಾಟೆಗಳು ಆಗ್ತಾ ಇದ್ದಾವೆ. ಕಮಲ್ ಹಾಸನ್ ಒಬ್ಬ ಮಹಾನಟ ಅನ್ನೋದು ಗೌರವ ಇದೆ ಅವ್ರ ಮೇಲೆ. ಅವ್ರ ಸಿನಿಮಾ ಬಿಡುಗಡೆ ಆಗಬೇಕು ಕರ್ನಾಟಕದಲ್ಲಿ ಅನ್ನೋದಾದ್ರೆ ಕಮಲ್ ಹಾಸನ್ ನೀವು ಕ್ಷಮೆ ಯೋಚಿಸಲೇಬೇಕು. ಅವರು ಕ್ಷಮೆ ಸಿನಿಮಾ ಬಿಡುಗಡೆ ದೊಡ್ಡದಲ್ರಪ್ಪ. 4 ಕೋಟಿ ಹಿಂಗೋ 6 ಕೋಟಿ ಹೆಂಗೋ ಒರೆಸ್ಕೊಂಡು ಹೋಗ್ಬಿಡ್ತಾರೆ ಅವ್ರುಗಳು. ಯಾವೊಂದೋ ಕಾಸು ಅವ್ರ ಕೂದಲು ಹೋಗತ್ತಾ ತಲೆದು, ತಲೆಯಲ್ಲಿ ಕೂದಲಿದ್ರೆ ಭಾಳ ಅವಾಗ ಬಣ್ಣ ಹೊಡ್ಕೊಂಡು ಓಡಾಡ್ತಾನೆ ಪಾರ್ಟಿ. ನಿರ್ಮಾಪಕ ಮತ್ತೆ ಹೊಸೊಬ್ಬರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಬೇಡವಾ ಅವರು? ಲವ್ ಇದೆ ಅಂತ ಬಾಣ ಬಿಡಬೇಡ ಅಂತ ಹೇಳ್ಬೇಕು ಆ ಪಾರ್ಟಿಗೆ. ಲವ್ ಇರೋದಾಗಿದ್ದಿದ್ರೆ ಇನ್ನೊಬ್ಬರಿಗೆ ಹರ್ಟ್ ಆಗಿ ಮಾನಸಿಕವಾಗಿ ಅಶಾಂತಿ ತರೋದು, ನೋವು ಮಾಡೋದನ್ನು ಹೇಳಬೇಕಾದ ಅವಶ್ಯಕತೆ ಇರಲ್ಲ. ಒಂದು ವೇಳೆ ಹೇಳಿದ್ರು ನಾನು ನಮ್ಮ ಜ್ಞಾನದಲ್ಲಿ ಹೇಳ್ಬಿಟ್ಟಿದ್ದೀನಿ ಬಿಡ್ರಪ್ಪ ಅಂತ ಬಿಟ್ಟು ಮುಂದಕ್ಕೆ ಹೋಗೋದು, ಅದು ಲವ್. ನನಗೆ ಗೊತ್ತಿರುವುದೇ ಅಂತಿಮ, ಅದೇ ಪರಮ ಸತ್ಯದಲ್ಲಿ ಸತ್ಯ ಅಂತ ವಾದ ಮಾಡಿಕೊಂಡು ಬಂಡತನಕ್ಕೆ ಹೋಗುವವನು ಮೂರ್ಖ, ಕಿಡಿಗೇಡಿ ಮತ್ತು ಕಂತ್ರಿ. ಅದು ಕಮಲ್ ಹಾಸನ್ ಈಗ ಸದ್ಯದ ಪರಿಸ್ಥಿತಿ. ಹಾಗಾಗಿ ಈ ಪ್ರೀತಿ ನಾಟಕನ ನಿಲ್ಲಿಸು ಅಂತ ಹೇಳಬೇಕು. ಅರ್ಥ ಆಯ್ತಾ? ನಮಗೆ ಬೇಕಾಗಿಲ್ಲ ನಿಮ್ಮ ಪ್ರೀತಿ. ಸಿನಿಮಾ ಬಿಡುಗಡೆ ಆಟೋಮ್ಯಾಟಿಕ್ ರೀ, ಅದನ್ನ ಏನು ಹೇಳೋದಿದೆ? ನಾವು ಏನು ಸ್ಟ್ಯಾಂಡ್ ತಗೋಬೇಕು ಅದನ್ನ ಸ್ಟ್ಯಾಂಡ್ ಏನಿದೆ ಅದನ್ನು ಹೇಳೋದು? ಬಟ್ ಇಷ್ಟೆಲ್ಲ ಆದ್ಮೇಲೂ ಕ್ಷಮೆ ಕೇಳಿದ್ರು ನಾವು ಕ್ಷಮಿಸ್ಬೇಕಾ ಸರ್ ಈ ಟೈಮ್? ಅದು ಆಮೇಲೆ ನೋಡಣ್ರಪ್ಪ. ಫಸ್ಟ್ ಆಫ್ ಆಲ್ ಬಿಡ್ರಿ ಅವ್ರನ್ನ. ಬೊಗಳ್ಕೊಂಡು ತಲೆ ಕೆಟ್ಟಿರೋ ಒಂದು ಡಾಗ್ ಹೋಗ್ತಾ ಇದೆ ರಸ್ತೆಯಲ್ಲಿ ಅಂತ ಇಟ್ಕೊಳ್ಳಿ. ನಾನು ಡಾಗ್ ಹೇಳ್ತಾ ಇದ್ದೀನಿಪ್ಪ, ಯಾರಿಗೂ ನಾನು ಕಂಪೇರ್ ಮಾಡಲ್ಲ ಇದನ್ನ, ಈಗಲೇ ಹೇಳಿದ್ದೀನಿ. ಆಮೇಲೆ ಸುಮ್ಮನೆ ನನ್ನ ಮೇಲೆ ತಗಲಿಸ್ಬೇಡಿ ಯಾರು ಬಂದು. ಅದಕ್ಕೆ ಬಗ್ಗೆ ತಲೆ ಕೆಡಿಸ್ಕೊತೀರೇನ್ರಿ ನೀವು? ಇಲ್ಲ, ಅದ್ರ ಪಾಡಿಗೆ ಅದಿರುತ್ತೆ ಬೀದಿಯಲ್ಲಿ ಅಲ್ವಾ, ಬಿಟ್ಬಿಡಿ. ಹೌದು, ಅಷ್ಟೇ. ಇನ್ನು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಮತ್ತು ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ, ಇನ್ನು ನಟಿ ರಚಿತಾರ ಮತ್ತು ನಟ ವಶಿಷ್ಠ ಅವರು, ಯದುವೀರ್ ಅವರು ಕೂಡ ಮಾತನಾಡಿದ್ದಾರೆ. ಸಂಸ್ಕೃತದಿಂದ ಕನ್ನಡ ಹುಟ್ಟಿದೆ ಅಂತ ಈ ಕಡೆ ಸಂಸದರು ಯದುವೀರ್ ಅವರು ಹೇಳಿದ್ದಾರೆ. ಇವ್ರದ್ದೊಂದು ಶುರು. ನಾವು ಲೆಟರ್ ಬರೆದ ಮೇಲೆ ವಾಣಿಜ್ಯ ಮಂಡಳಿಯವರು ಯಾವುದೇ ಕಾರಣಕ್ಕೂ 2 ದಿವಸದೊಳಗಾಗಿ ಕ್ಷಮಾಪಣೆ ಕೇಳಿಲ್ಲ ಅಂತಂದ್ರೆ ಅವರ ಚಲನಚಿತ್ರವನ್ನ ನಿಷೇಧ ಮಾಡ್ತೀವಿ ಅಂತ ಈಗಾಗಲೇ ವಾಣಿಜ್ಯ ಮಂಡಳಿಯವರು ಹೇಳಿದ್ದಾರೆ. ಅವರು ಕ್ಷಮಾ ಇವತ್ತು ಕಮಲ್ ಹಾಸನ್ ಅವರು ಚಾಲ್ತಿಯಲ್ಲಿ ಇಲ್ಲದ ನಾಣ್ಯ. ಇವತ್ತು ಅವರಿಗೆ ಫಿಲ್ಮು ಸಿಗ್ತಾ ಇಲ್ಲ. ಪೊಲಿಟಿಕಲ್ ಪಾರ್ಟಿ, ರಾಜಕೀಯ ಪಾರ್ಟಿ ಮಾಡಿ ಅವರಿಗೆ ಅಲ್ಲೂ ಸಕ್ಸಸ್ ಸಿಗ್ಲಿಲ್ಲ. ಅದಕ್ಕೆ ಪ್ರಚಾರ ಬೇಕಲ್ಲ. ಪ್ರಚಾರಕ್ಕಾಗಿ ಇದೆಲ್ಲವನ್ನ ಮಾತಾಡ್ತಾರೆ ಮತ್ತು ನಮ್ಗೆ ಅವಮಾನ ಮಾಡೋದಕ್ಕಾಗಿ ಮಾತಾಡಿದ್ದಾರೆ. ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ಒಂದು ಭಾಷೆಯ ಇಶ್ಯೂ ಇದೆ, ಎರಡನೇದು ನೀರಿನ ಇಶ್ಯೂ ಇದೆ. ಈ ನಮ್ಮ ಭಾಷೆ ಬಗ್ಗೆ, ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದ್ರೂ ಒಬ್ರು ಟೀಕೆ ಮಾಡ್ತಿದ್ದಾರೆ ಅಂತ ಅಂದಾಗ ಸುಮ್ನೆ ಅಂತೂ ಕೂರಕ್ಕಾಗಲ್ಲ ಅಲ್ವಾ? ನಾವು ಕನ್ನಡದವರು ಎಂತ ವಿಶಾಲ ಹೃದಯದವ್ರು ಅಂದ್ರೆ ಆರ್ಟಿಸ್ಟ್ ಗಳನ್ನ ಎಂಕರೇಜ್
ಪ್ರೀತಿ ಇದ್ದ ಕಡೆ ಕ್ಷಮೆನೂ ಇರಬೇಕು, ಪ್ರೀತಿ ಇರೋ ಕಡೆ ಗೌರವನೂ ಇರಬೇಕು. ಭಾಷಾ ತಗ್ಗಿರು ಮಾತಾಡಬೇಕು ಇದ್ರ ಬಗ್ಗೆ ಅಂದಾಗ ಆ ಸ್ಟೇಟ್ಮೆಂಟ್ನ ಮೆನ್ಷನ್ ಮಾಡಲಿಲ್ಲ ಅಂದ್ರೂ ಆಗಿರೋ. ನನಗೆ ಇವತ್ತು ಇಷ್ಟ ಆಗಿದ್ದಿದ್ದ ಇಬ್ಬರು, ಒಂದು ಉಳಿದವರು ಚೆನ್ನಾಗಿ ಒಂದು ಅವಶಿಷ್ಟ ಚೆನ್ನಾಗಿ ಮಾತಾಡಿದ್ದಾರೆ. ಎರಡನೇದು ನನಗೆ ಈ ಶಿವರಾಜ್ ತಂಗಡಗಿ ಬಗ್ಗೆ ಒಂದು ಅರ್ಧ kg ಎಕ್ಸ್ಟ್ರಾ ಅಭಿಮಾನ ಬಂದಿದೆ ಈಗ. ಹೌದಾ ಸರ್? ಹೌದು. ಯಾಕೆ ಅಂತ ಹೇಳ್ತೀನಿ. ಸಾಮಾನ್ಯವಾಗಿ ನಮ್ಮ ಕನ್ನಡ ಸಂಸ್ಕೃತಿ ಸಚಿವರುಗಳು ಕೈಗೆ ಸಿಕ್ಕಲ್ಲ, ಕೈಗೆ ಸಿಕ್ಕರೂ ಸರಿಯಾಗಿ ಉತ್ತರ ಕೊಡಲ್ಲ, ಉತ್ತರ ಕೊಟ್ಟರು ಸರಿಯಾಗಿ ಸ್ಟ್ಯಾಂಡ್ ತಗೊಳ್ಳಲ್ಲ, ಸ್ಟ್ಯಾಂಡ್ ತಗೊಂಡ್ರು ಸರಿಯಾಗಿ ಗಟ್ಟಿಯಾಗಿ ಹೇಳಲ್ಲ. ಗಟ್ಟಿಯಾಗಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ತನಗೇನು ಬೇಕೋ ಅದನ್ನು. ಒಳ್ಳೆ ನಿರ್ಧಾರ. ಹಾಂ, ಈ ವಿಚಾರದಲ್ಲಿ ನಿಲುವುಗಳು. ಹೌದು, ನನ್ನ ಪ್ರಕಾರ ಗುಡ್. ಎಸ್. ಹಾಂ, ಈ ಶುಡ್ ಬಿ ಕಂಗ್ರ್ಯಾಚುಲೇಟೆಡ್ ಅವನು, ಅಲ್ವಾ? ಹೌದು. ಮೂರನೇದು ಇದೆಲ್ಲ ಬಿಟ್ಬಿಡಿ. ಯಾವುದು ಅಲ್ಲಿಂದ ಬಂತ ಇಲ್ಲಿಂದ ಬಂತ, ಎಲ್ಲಿಂದಾನೋ ಒಂದು ಬಂತು ಆ ಕಡೆ ಹೋಗಿಲ್ಲ ಕಡೆಗೆ ಅಂತ ಸುಮ್ಮನೆ ಬಾಯಿ ಮುಚ್ಕೊಂಡು ಇರೋದು ಕಲ್ತ್ಕೊಳ್ಳಿ ಎಲ್ಲರೂ. ಎಸ್, ಓಕೆ. ಹಾಂ, ರಾಹುಲ್ ಗಾಂಧಿಗೆ ಅಧಿಕಾರ ಸಿಕ್ಕಿದ್ರೆ POK ಸಿಕ್ಕಿದ್ದ ದಿನಾನೇ ಅದೇ ಡೇ POK ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಇದೆಯಲ್ಲ ಅದು ನಮ್ದು ವಶ ಆಗಿಬಿಡುತ್ತೆ ಅಂತ ಕಾಂಗ್ರೆಸ್ ಸಂಸದ ಪ್ರಮೋದ್ ತಿವಾರಿ ಹೇಳಿದ್ದಾರೆ. ಇದು ಇನ್ನೊಂದು ಬಕೆಟ್ ಕೇಸ್. ಇದು ಇನ್ನೊಂದು ಬಕೆಟ್. ಏನೊಂದು ಪೊಸಿಷನ್ ಬೇಕು ಕಾಂಗ್ರೆಸ್ಸಲ್ಲಿ. ಇವತ್ತು ರಾಹುಲ್ ಗಾಂಧಿ ಸುತ್ತಲೂ ಆಗ್ತಿರೋ ಹಲವಾರು ಅನಾಹುತಗಳಿಗೆ ಈ ಬಕೆಟ್ಗಳೇ ಕಾರಣ. ಪಾಪ ಅವ್ರ ತಂದೆ ರಾಜೀವ್ ಗಾಂಧಿನ ಮುಗಿಸ್ಬಿಟ್ರು ಈ ಬಕೆಟ್ಗಳೆಲ್ಲ ಸೇರಿಕೊಂಡು. ಅಯ್ಯೋ ಕತೆ. ಮೇಡಮ್ಮು 75 ಅಲ್ಲಿಗೆ ಬರುತ್ತೆ, 25ರಲ್ಲಿ ಈಗ ಏನು ಎಮರ್ಜೆನ್ಸಿ ಹಾಂ ಅವತ್ತು ಹೇಳೋಣ. ಅವ್ರ ಸುತ್ತಲೂ ಸೇರ್ಕೊಂಡು ಅವ್ರನ್ನ ಮುಗಿಸಿದ್ರು. ಎಲ್ಲ ಬಕೆಟ್ ವೀರರು ಕಾಂಗ್ರೆಸ್ಸಲ್ಲಿ. ಒಂದು ಕಾಲು ಆಣಿ ಓಟ್ ತಗೊಂಬಂದು ಪಕ್ಷ ಕಟ್ಟೋ ತಾಕತ್ತಿಲ್ಲದೆ ಇರೋ ಕಚಡಗಳು ಡೆಲ್ಲಿಲಿ ಕೂತ್ಕೊ ಬಕೆಟ್ ಇಡಿ, ಡೆಲ್ಲಿಲಿ ಕೂತ್ಕೊ ಬಕೆಟ್ ಇಡಿ. ಬಂದಿದ್ದ ದಿನವೇ POK ತಂದು ಬಿಡ್ತಾರಂತೆ. ರಾತ್ರಿ ಪ್ರೈಮ್ ಮಿನಿಸ್ಟರ್ ಪಾಕಿಸ್ತಾನ ಕರೆಸ್ಬಿಟ್ಟು ಹಿಂಗೆ ರೊಟ್ಟಿ ಬೀಸಾಕ್ಬಿಟ್ಟು ಇನ್ನೊಂದಿನ ನಮ್ಮ ಕಡೆ ಬಂದ್ರು ನೋಡು ಅಂತ ಓಡಿಸ್ಬಿಡ್ತಾರೆ. ಹಂಗೆ ಏನು ಕತೆ ಕಾಯ್ತಾ ಇದ್ರ 45 ವರ್ಷದಿಂದ? ಆರ್ಟಿಕಲ್ 370 ತೆಗಿಯೋಕ್ಕಾಗಲಿಲ್ಲ ನಿಮ್ಮ ಯೋಗ್ಯತೆಗೆ. ಅಲ್ಲ, ಅದನ್ನೇ ವಾಪಸ್ ತರ್ತೀವಿ ಅಂತಾರಲ್ಲ ಸರ್. ಸುಮ್ಮನೆ ಯಾರೀ ಲೀಡರ್ಗಳಿಗೆಲ್ಲ ಜಾಗ ಕೊಡ್ತೀರಿ ಆ ಕಾಂಗ್ರೆಸ್ಸಲ್ಲಿ? ನೆಟ್ಟಿಗೆ ಒಂದು ಪಕ್ಷ ಕಟ್ಕೊಳ್ಳೋದು. ಈಗ DK ತಗೊಳ್ರಪ್ಪ, ನಿಮ್ಗೆ ಇಷ್ಟ ಇದೆಯೋ ಇಲ್ವೋ ರೀ? ಪಕ್ಷ ಕಟ್ತಾರೆ, ಎಲೆಕ್ಷನ್ಗೆ ಹೋಗ್ತಾರೆ, ಫೇಸ್ ಮಾಡ್ತಾರೆ. ಸಿದ್ದರಾಮಯ್ಯ ನಿಮ್ಗೆ ಇಷ್ಟ ಇದೆಯೋ ಇಲ್ವೋ? ಗಟ್ಟಿತನ ವಿಚಾರದಲ್ಲಿ. ಹೌದು, ಇವ್ರನ್ನ ಹಿಡ್ಕೊಳ್ಳಿ ಎಲ್ಲ ರಾಜ್ಯದಲ್ಲೂ. ಒಂದು ಚುನಾವಣೆಗೆ ಹೋಗಿ ಗೆಲ್ಸ್ಕೊಂಡು ಬರಕ್ಕೆ ಗಲ್ಲಿ ಎಲೆಕ್ಷನಲ್ಲಿ ಗೆಲ್ಲಕ್ಕಾಗ್ದಿರೋ ಬಕೆಟ್ಗಳನ್ನು ಕರ್ಕೊಂಬಂದು ಬಿಡ್ತಾರೆ ನಮ್ಮ ಮುಂದೆ. ಅರೆ ಕೆಲಸ ನೋಡೋಗ್ರಿ. ಸಲ್ಮಾನ್ ಖುರ್ಷಿದ್ದು ಅಲ್ಲೆಲ್ಲ ಫಾರಿನಲ್ಲಿ ಹೇಳಿದ್ದಾರೆ ಆರ್ಟಿಕಲ್ 370 ಅಬ್ಬಪ್ಪ ಕೊನೆಗೂ ಆ ಮೋದಿ ಸರ್ಕಾರ ತೆಗೆದು ಒಳ್ಳೇದು ಮಾಡಿದ್ರಪ್ಪ ಅಂತ. ಹಂಗೆ ಹೇಳಿದ್ದಾರೆ. ಬಂದಮೇಲೆ ನಿಮ್ದು ಅಷ್ಟೇ ಮಟಾಶ್. ಅಲ್ಲ, ಶಶಿಧರ್ ಆಯ್ತು, ಈಗ ಸಲ್ಮಾನ್ ಖುರ್ಷಿದ್ ಸರಿ. ಬಕೆಟ್ಗಳಿಗೆ ಯಾರು ಇರಬಾರ್ದಲ್ಲಿ, ಅವ್ರನ್ನೆಲ್ಲ ಕಳಿಸ್ತಾರೆ. ಎಸ್, ಓಕೆ. ಇನ್ನು ಪಾಕಿಸ್ತಾನ ಏರ್ಬೇಸ್ ಮತ್ತು ಏರ್ಪೋರ್ಟ್ಗಳನ್ನು ಕೆಲವೇ ನಿಮಿಷಗಳಲ್ಲೆಲ್ಲ ಧ್ವಂಸ ಮಾಡಿದ್ವಿ, ಇದು ನವಭಾರತ ತಾಕತ್ತು ಅಂತೆಲ್ಲ ಪ್ರಧಾನಿ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ರು. ಬಿಹಾರದಲ್ಲಿ ಬಿಡ್ರಿ ಎಲ್ಲ ಅದನ್ನೇ ಹೇಳ್ಕೊಂಡು ಸುಮ್ಮನೆ. ಇನ್ನು ಶುಭಂ ದ್ವಿವೇದಿ ಕುಟುಂಬಸ್ಥರಪ್ಪ ಎಲ್ಲ ಪಕ್ಷಗಳಿಗೂ ಇದು ದೇಶದ ವಿಜಯ ಆಮೇಲೆ ಬಿಟ್ಬಿಡ್ಬೇಕಪ್ಪ. ಅದನ್ನ ಅಲ್ಲಿಗೆ ಅದನ್ನೇ ಹೇಳ್ಕೊಂಡು ಓಡಾಡ್ತಾರೆ ಗಲ್ಲಿ ಪಲ್ಲಿ ಹಳ್ಳಿ ಪಳ್ಳಿ ಎಲ್ಲ ಕಡೆ. ಅಲ್ಲ, ಅದಾದ್ಮೇಲೆ ಫಸ್ಟ್ ಟೈಮ್ ಬಿಹಾರದಲ್ಲಿ ಹೇಳಿದ್ರಲ್ಲ ಸರ್, ಅದಕ್ಕೆ ವಾಪಸ್ ಹೇಳ್ತಾರೆ. ಇನ್ನು ಪಹಲ್ಗಾಮ್ನಲ್ಲಿ ಬಲಿಯಾದ ಶುಭಂ ದ್ವಿವೇದಿ ಕುಟುಂಬಸ್ಥರನ್ನ ಕಾನ್ಪುರ್ ಏರ್ಪೋರ್ಟ್ನಲ್ಲಿ ಭೇಟಿಯಾದರು. ನಿಮ್ಮ ಜೊತೆಗೆ ನಾವು ಇದೀವಿ ಅಂತೆಲ್ಲ ಮನೋಬಲ ತುಂಬಿದ್ರು. ಇನ್ನು ಸೇನೆಯ ಮನೋಬಲ ಹೆಚ್ಚಿಸೋಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಓಡಾಡ್ತಾ ಇದ್ದಾರೆ. ಗೋವಾದಲ್ಲಿ INS ವಿಕ್ರಾಂತ್ ಯುದ್ಧ ನೌಕೆಗೆ ಭೇಟಿ ಕೊಟ್ಟರು. ಅಲ್ಲೇನಾದ್ರೂ ನೌಕಾಪಡೆ ಬಂದಿದ್ರೆ 4 ಭಾಗ ಆಗ್ತಿತ್ತು ಪಾಕಿಸ್ತಾನ ಅಂತ ಅಂದಿದ್ದಾರೆ. ಮಾಡಿಬಿಡ್ಬೇಕಾಗಿತ್ತು. ಹಫೀಜ್ ಅಜರ್ನಂತ ಉಗ್ರನ್ನ ಹಸ್ತಾಂತರ ಮಾಡದಿದ್ರೆ ಉಳಿಗಾಲ ಇಲ್ಲ ಪಾಕಿಸ್ತಾನಕ್ಕಂತೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಅಮಿತ್ ಶಾ ಕೂಡ ಈ ಕಡೆಗೆ ಪೂಂಚ್ಗೆ ಭೇಟಿಯೆಲ್ಲ ಕೊಟ್ಟಿದ್ದಾರೆ. ಶತ್ರುಗಳ 118 ನೆಲೆಗಳನ್ನು ಧ್ವಂಸ ಮಾಡಿದೀವಿ ಅಂತ ಹೇಳಿದ್ದಾರೆ. ನಾವು ಅವತ್ತು ಬಿಡ್ಕೊಂಡಿದ್ದನ್ನೇ ಹೋಗ್ಬಿಡ್ಬೇಕಾಗಿತ್ತು, ತಗೋಬಾರ್ದಾಗಿತ್ತು. ಇನ್ನೊಂದು 8-10 ದಿನ ಚೆನ್ನಾಗಿ ಗುದ್ದುಬಿಟ್ಟು ರುಬ್ಬಿಬಿಟ್ಟು ಪೇಸ್ಟ್ ಮಾಡ್ಬಿಟ್ಟು ಆಮೇಲೆ ಬರಬೇಕಾಗಿತ್ತು ಅಂತ ನಾವು ಹೇಳಿದ್ದು. ಸಿಕ್ಕಿರೋ ಅವಕಾಶ ಸಿಕ್ಕಿತ್ತು, ಚಾನ್ಸು, ಅವಕಾಶ ಬಿಡೋದು ಬಿಟ್ಬಿಟ್ಟು ಅವಕಾಶ. ಎಸ್.